ನಮಸ್ತೆ. 4/12/2024 ಬುಧವಾರ ಶುಕ್ಲ ಪಕ್ಷ, ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನೆ, ಹಿಮಂತ ಋತು, ಮಾರ್ಗಶಿರ ಮಾಸ. ಶುಕ್ಲ ಪಕ್ಷ ಅಂತಂದಾಗ ಬೆಳೆಯುವ ಚಂದ್ರನಾಗಿದೆ. ಇವತ್ತು ತೃತೀಯ ಅನ್ನುವ 3ನೇ ತಿಥಿ, ಮಧ್ಯಾಹ್ನ 1:10:27 ನಕ್ಷತ್ರ ಪೂರ್ವಾಷಾಢ. ಸಂಜೆ 5:14:34 ಈ ಪೂರ್ವಾಷಾಢ ನಕ್ಷತ್ರವಿದೆ. ಪೂರ್ವಾಷಾಢ ನಕ್ಷತ್ರ ಆದ ನಂತರ ಉತ್ತರಾಷಾಢ ನಕ್ಷತ್ರ. ಈ ಪೂರ್ವಾಷಾಢ ನಕ್ಷತ್ರ ಇರುವವರೆಗೂ ಖಂಡಿತವಾಗಿ ಶುಭವಾಗಿದೆ. ಅಮೃತ ಮತ್ತು ಸಂಪತ್ತು ಆಮೇಲೆ ಶುಭವಾಗಿ ಇದೆ. ಆದರೂ ಕ್ಷಯ ಅಂತ ಒಂದು ವಿಷಯ ಬರೋದರಿಂದ ಇವತ್ತೇನಾದ್ರು ದಾನ ಕೊಡುವಂಥದ್ದು, ಸಾಲ ಕೊಡುವಂಥದ್ದೆಲ್ಲ ಇವತ್ತು ಬೇಡ. ಹಣಕಾಸಿನ ವ್ಯವಹಾರ ಇವತ್ತು ಸರಿಯಾಗಿರಲ್ಲ. ಇದೆಲ್ಲ ಈ ನಕ್ಷತ್ರದಿಂದಾಗಿ. ಮತ್ತು ಇವತ್ತಿನ ವಿಶೇಷ, ಸೂರ್ಯೋದಯ 6:28, ಸೂರ್ಯ ಅಸ್ತಮನ 5:52. ನಕ್ಷತ್ರಗಳು 2 ಇದೆ ಅಂತಂದಿವೆ. ಪೂರ್ವಾಷಾಢ ಮನುಷ್ಯಗಣ, ಉತ್ತರಾಷಾಢವು ಅದೇ ಥರ ಮನುಷ್ಯಗಣವೇ. ನಕ್ಷತ್ರ ಪಾದಗಳು: ಪೂರ್ವಾಷಾಢ ನಕ್ಷತ್ರದ 3ನೇ ಪಾದ ಬೆಳಗ್ಗೆ 6:28 11:09 ಆನಂತರ ಸಂಜೆ 5:15 ಪೂರ್ವಾಷಾಢ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಪೂರ್ವಾಷಾಢ ನಕ್ಷತ್ರವೇ ಮುಗಿತದೆ. ಆನಂತರ ಉತ್ತರಾಷಾಢ ನಕ್ಷತ್ರ ಸಂಜೆ 5:15 ರಾತ್ರಿ 11:20 ಉತ್ತರಾಷಾಢ 1ನೇ ಪಾದ. ಇದು ಮಕರ ರಾಶಿ. ಆದರೆ ರಾತ್ರಿ 11:20 ನಂತರ ಬೆಳಗಿನ ಜಾವ 5:23 ಉತ್ತರಾಷಾಢ ನಕ್ಷತ್ರ 2ನೇ ಪಾದ. ಇದು ಮಕರ ರಾಶಿಗೆ ಸೇರುತ್ತದೆ. ರಾತ್ರಿ ಅಂದರೆ ಬೆಳಗಿನ ಜಾವ 5:23 ಉತ್ತರಾಷಾಢ ನಕ್ಷತ್ರ 3ನೇ ಪಾದ. ಇದು ಮಕರ ರಾಶಿ. ಪೂರ್ವಾಷಾಢ ನಕ್ಷತ್ರ 4ನೇ ಪಾದ ಇರುವವರೆಗೂ ಧನುಸು. ಅದು ನಂತರ 1ನೇ ಪಾದ ಉತ್ತರಾಷಾಢ ಇರುವವರೆಗೂ ಕೂಡ ಧನುಸು. ಆಮೇಲೇನೆ ಮಕರ ರಾಶಿ ಬರುತ್ತದೆ. ಆದ್ದರಿಂದಾಗಿ ಖಂಡಿತವಾಗಿಯೂ 2 ರಾಶಿ ಇದೆ ಇವತ್ತು. ಇವತ್ತಿನ ಮಧ್ಯಾಹ್ನ 12:10 ಈ ರೀತಿಯಾಗಿ ಇವತ್ತು ಬೆಳಗ್ಗೆ ಸುಮಾರು 6:28 ದಿನ ಪೂರ್ತಿ ಅಭಿಜಿತ್ ಮುಹೂರ್ತವಿಲ್ಲ. ಆದ್ದರಿಂದಾಗಿ ಅಭಿಜಿತ್ ಮುಹೂರ್ತಕ್ಕಾಗಿ ಕಾಯುವಂಥದ್ದು ಬೇಡ. ಇಷ್ಟು ವಿಷಯಗಳಲ್ಲಿ ವಿಜಯ ಮುಹೂರ್ತ, ಗೋಧೂಳಿ ಮುಹೂರ್ತ, ಅಮೃತ ಕಾಲ, ನಿಶ್ಚಿತ ಮುಹೂರ್ತ ಇದೆಲ್ಲ ಇರುತ್ತದೆ. ಆದರೂ ಇದೆಲ್ಲ ಟೋಟಲ್ ಆಗಿ ನಾವು ಹಾಕಿ ಫಿಲ್ಟ್ರ್ ಮಾಡಿ ಕೊಡ್ತೀವಿ. 100% ಒಳ್ಳೆಯದು, ಅದೇ ಥರ 100% ಅಪಾಯಕಾರಿ ಸಮಯಗಳು ಅಂತ. ಇದರಲ್ಲಿ 100% ಬಿಟ್ಟರೆ ಬೇರೆ ಒಂದು 20% 30% ದೋಷ ಬರುವ ಸಮಯಗಳೂ ಇದೆ. ಆದರೂ ಅದರಲ್ಲಿ ಪರಿಹಾರ ಮಾಡ್ಕೋಬೋದು. ಆದ್ದರಿಂದಾಗಿ ನಾವು ಕೊಡುವ 100% ದೋಷ ಬರುವ ಸಮಯಗಳನ್ನೇ ಅವಾಯ್ಡ್ ಮಾಡ್ಕೊಳ್ಳಿ. 100% ಶುಭ ಅಂತ ಹೇಳಿರುವಂಥ ಸಮಯಗಳಲ್ಲಿ ಕಾರ್ಯಗಳನ್ನು ತಪ್ಪದೇ ಮಾಡ್ಬೋದು. ಇದೆಲ್ಲ ಈ ಗ್ರಹದಿಂದಾಗಿ, ಇವತ್ತಿನ ದಿನದಿಂದಾಗಿ, ಇವತ್ತಿನ ನಕ್ಷತ್ರದಿಂದಾಗಿ. ಪದೇ ಪದೇ ನಾವು ಹೇಳ್ತೀವಿ, ಬರೀ ನಕ್ಷತ್ರ ಮಾತ್ರ ಅಲ್ಲ, ಗ್ರಹಗತಿಗಳು ಶುಭವಾಗಿರಬೇಕು. ಗ್ರಹಗತಿಗಳು ಅಂದರೆ ಕುಂಡಲಿ ಅಂತಂತೀವಿ. ಮಗು ಹುಟ್ಟಿದ್ರೆ ಕುಂಡಲಿನೇ ಮೇಯ್ನಾಗಿ ನೋಡೋದು. ನಕ್ಷತ್ರ ಒಂದು ಕಡೆ. ಇವತ್ತು ಗ್ರಹಗತಿ ಪ್ರಕಾರ ಗುರುವಿನಿಂದ ಅಷ್ಟಮದಲ್ಲಿ ಅಂದರೆ ಷಷ್ಠಾಷ್ಟಮ ದೋಷದಲ್ಲಿ ಚಂದ್ರನಿದೆ. ಸಾಮಾನ್ಯವಾಗಿ ಷಷ್ಠಾಷ್ಟಮ ದೋಷ ಕೂಡ ಮಕ್ಕಳು ಹುಟ್ಟಿದ್ರೆ ಒಳ್ಳೆಯದಲ್ಲ. ಮುಹೂರ್ತ ಕಾರ್ಯಗಳು ಏನೋ ಹಂಗಿಂಗೆ ಮಾಡಬಹುದು. ಅದರಲ್ಲೂ ಜನ್ಮ ಲಗ್ನ ಅಂತಂದರೆ ಉದಯ ಲಗ್ನ ಸ್ಥಿರವಾಗಿದ್ದರೆ ದೋಷಗಳನ್ನು ದೂರ ಮಾಡ್ಬೋದು. ಆ ರೀತಿ ನೋಡ್ಕೊಳ್ಳಿ. ಇವತ್ತಿನ ದಿನಕ್ಕೆ ಖಂಡಿತವಾಗಿ ಮಕ್ಕಳು ಹುಟ್ಟೋದನ್ನು ಮುಂದಾಕಿದ್ರೆ ಶುಭವಾಗಿರುತ್ತದೆ. ಇವತ್ತಿನ ಮತ್ತಷ್ಟು ವಿಷಯಗಳು ಅಂದರೆ 100% ಕೆಟ್ಟು 100% ಒಳ್ಳೆಯದು ಅನ್ನೋ ವಿಷಯಕ್ಕೆ ಬರೋಣ. 6:28 ರಾತ್ರಿ 11:20 ವೃಷಭ ರಾಶಿಗೆ ಚಂದ್ರಾಷ್ಟಮ. ಆನಂತರ ಮಿಥುನ ರಾಶಿಗೆ ಚಂದ್ರಾಷ್ಟಮ. ಮಿಥುನ ರಾಶಿಗೆ ಅಷ್ಟು ದೋಷ ಬರಲ್ಲ, ಯಾಕೆಂತಂದರೆ ರಾತ್ರಿ ಆಗ್ಬಿಡ್ತದೆ. ಬೆಳಗ್ಗೆ 7:53 9:19 ಯಮಕಂಡ ಕಾಲವಿದೆ. 9:30 11:23 ಮೃತ್ಯು ಪಂಚಕ.
11:47ರಿಂದ 12:33 ದುರ್ಮುಹೂರ್ತ, 12:10ರಿಂದ 1:36 ರಾಹುಕಾಲವಿದೆ. ರಾತ್ರಿ 1:19ರಿಂದ ಲೇಟ್ ನೈಟ್ 7:55ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಬೆಳಗಿನ ಜಾವ ತಗೊಂಡ್ರೆ 2:30ನ ಮೇಲೆ ಅಂದರೆ ಲೇಟ್ ನೈಟಲ್ಲಿ ಇದೂ ಮೃತ್ಯು ಇದೆ. ಬೆಳಗಿನ ಜಾವ 4:54ರಿಂದ 6:28ವರೆಗೂ ವಿಷಕಾಲವಿದೆ. ಆನಂತರ ಬೆಳಗಿನ ಜಾವ 5:07ರಿಂದ 6:28 ಸೂರ್ಯೋದಯದವರೆಗೂ ಮೃತ್ಯು ಇದೆ. ಹಾಗಾಗಿ ಬೆಳಗಿನ ಜಾವದ ಬ್ರಹ್ಮ ಮುಹೂರ್ತವು ಶುಭಕರವಾಗಿಲ್ಲ, ಇದು ಲೆಕ್ಕಕ್ಕಿಟ್ಕೊಳ್ಳೇಬೇಕು. ಬೆಳಗ್ಗೆ 6:28ರಿಂದ 7:51ವರೆಗೂ ಇದು 100% ಶುಭ ಸಮಯ. 9:21ರಿಂದ 9:28 ಇದು ಒಂದು ಶುಭ ಸಮಯ. 11:25ರಿಂದ 11:45 ಶುಭ ಸಮಯವೇ. ಮಧ್ಯಾಹ್ನ 1:38ರಿಂದ ರಾತ್ರಿ 1:17ವರೆಗೂ ಶುಭ ಸಮಯ. ರಾತ್ರಿ 2:57ರಿಂದ ಬೆಳಗಿನ ಜಾವ 4:52ವರೆಗೂ ಶುಭ ಸಮಯ. ಆಮೇಲೆ ಅಂದರೆ ಬ್ರಹ್ಮ ಮುಹೂರ್ತ ಶುಭಕರವಾಗಿಲ್ಲ. ಸುಮ್ಮನೆ ಬ್ರಹ್ಮ ಮುಹೂರ್ತ ಅಂತ ನಾವು ಲೆಕ್ಕಕ್ಕಿಟ್ಕೋಬೋದು ಅಷ್ಟೇ. ಈ ರೀತಿ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಇವತ್ತು ನಾವು ಕೊಟ್ಟಿರುವಂಥ ವಿಷಯಗಳಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ತಗೊಂಡ್ರೆ 9:21ರಿಂದ 9:28ವರೆಗೂ ಶುಭವಾಗಿದೆ ಅಂತ ಅಂದರೆ ಬರೀ 7 ನಿಮಿಷ ಕಾಲ ಚೆನ್ನಾಗಿದೆ ಅಂತಂದಿವೆ. ಖಂಡಿತವಾಗಿ ಈ ಸಮಯದಲ್ಲಿ ಅಂದರೆ ಪರ್ಟಿಕ್ಯುಲರ್ ಈ ಟೈಮ್ 9:21ರಿಂದ 9:28 ಗುರು ಹೊರೆ ಇದೆ. ಇದು ಪ್ರಾರಂಭ ಮಾಡೋಕ್ಕೆ ಖಂಡಿತವಾಗಿ ಉಪಯೋಗ ಆಗುತ್ತದೆ. ಮತ್ತೊಂದು ಸಮಯ ಹಂಗೆಂತಂದರೆ ಇದರಲ್ಲೇ ಶುಭ ಸಮಯಗಳು ಅಂತಂತೀವಿ. 11:25ರಿಂದ 11:45 ಈ ಟೈಮಲ್ಲಿ ಇರುವಂಥ ವಿಶೇಷಗಳು ಏನು ಅಂತಂದರೆ ಸೂರ್ಯ ಹೊರೆ ಇದೆ. ಮತ್ತು ಇದರಲ್ಲಿ ಲಗ್ನಗಳು ಹಂಗೆ ಅಂತಂದರೆ ಕುಂಭ ಲಗ್ನವು ಉದಯವಾಗುತ್ತದೆ. ಇರೋದರಲ್ಲಿ ಇದು ಒಂದು ಶುಭ ಸಮಯ ಅಂತ. ಮತ್ತು 1:38ರಿಂದ ಶುಭ ಸಮಯಗಳು ಸ್ಟಾರ್ಟ್ ಆಗುತ್ತದೆ. ಈ ಸಮಯದಲ್ಲಿ ಅಮೃತಗಳಿಗೆ ಬರುತ್ತದೆ. ಹಾಗಾಗಿ ಮಧ್ಯಾಹ್ನ 1:38ನ ಮೇಲೆ 1:58ವರೆಗೂ ಅಮೃತಗಳಿಗೆಯಲ್ಲಿ ಇದು ಪಕ್ಕಾ ಸಮಯ. ನಂತರ ನೋಡುವಂಥ ವಿಷಯಗಳು ಸುಮಾರು 2:38 ಮೇಲೆ ಒಂದು ಸಮಯ ಬರುತ್ತದೆ. ಈ ಸಮಯದಲ್ಲಿ ವಿಜಯ ಮುಹೂರ್ತವಿದೆ. ಮಧ್ಯಾಹ್ನ 2:38 PM ಸುಮಾರು 2:50ವರೆಗೂ ವಿಜಯ ಮುಹೂರ್ತವಿದೆ. ಆದ್ದರಿಂದ ವಿಶೇಷ ಕಾರ್ಯಗಳನ್ನು ಮಾಡೋಕ್ಕೆ ಖಂಡಿತವಾಗಿ ಇದು ಉಪಯೋಗ ಆಗುತ್ತದೆ. ಮತ್ತು ಚಂದ್ರ ಹೋರೆಯೂ ಕೂಡ ಈ ಸಮಯದಲ್ಲಿ ಬರುತ್ತದೆ. ಮೇಷಲಗ್ನವಿದೆ. ಇಷ್ಟೆಲ್ಲ ಶುಭವಾಗಿದೆ. ಮೇಷಲಗ್ನವಾದರೆ 2ನೇ ಸ್ಥಾನದಲ್ಲಿ ಐಶ್ವರ್ಯ ಸ್ಥಾನದಲ್ಲಿ ಗುರುವಿರುತ್ತದೆ. ಇದೆಲ್ಲ ನೀವು ನೋಡ್ಕೋಬೋದು. ಇಷ್ಟೆಲ್ಲ ನೋಡಿದ್ವಿ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಈ ದಿನದಲ್ಲಿ ಸಂಜೆ 5:15ವರೆಗೂ ಸಂಪತ್ತಿನ ಧಾರೆ, ಆದ್ದರಿಂದ ವಿಶೇಷವಾಗಿ ಶುಭವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ 5:15 ಮೇಲೇ ಶುಭವಾಗಿರೋದು, ಅಲ್ಲಿಯವರೆಗೂ 50% ಚೆನ್ನಾಗಿರುತ್ತದೆ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಪರಮಮಿತ್ರ ತಾರೆಯಾಗಿ ಶುಭಕರವಾಗಿ ಸಂಜೆಯವರೆಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿಗೆ ಸಂಜೆಯವರೆಗೂ ಶುಭವಾಗಿದ್ದರೂ ಸ್ವಲ್ಪ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡ್ಕೋಬೇಕು ಕರೆಕ್ಟಾಗಿ, ಯಾಕೆಂತಂದರೆ ಆರೋಗ್ಯ ವಿಷಯಕ್ಕಾಗಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಮಿತ್ರ ಪರಮಮಿತ್ರ ತಾರೆ ಅಂತ ಇವತ್ತು ದಿನಪೂರ್ತಿ ಶುಭಕರವಾಗಿದೆ. ಆದ್ದರಿಂದ ಇದನ್ನು ಮೇಂಟೈನ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಅದರಲ್ಲೂ ನೆಕ್ಸ್ಟ್ ನಾವು ನೋಡುವಂಥದ್ದು ಏನಂತಂದರೆ ಇದರಲ್ಲಿ ವಿಶೇಷವಾಗಿ ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಇದು ಮಹಾ ನಕ್ಷತ್ರ. ಇದರಲ್ಲಿ ಟೆನ್ಷನ್ ಇದೆ, ಆದರೂ ಎಲ್ಲ ವಿಷಯಗಳಲ್ಲೂ ನಿಧಾನವಾಗಿದ್ದರೆ ಇದೆಲ್ಲ ಸರಿ ಮಾಡಬಹುದು. ಸಂಜೆಯ ನಂತರ ಶುಭಕರವಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಸಂಜೆಯ ಮೇಲೇ ಅನುಕೂಲಕರವಾಗಿರೋದು. ಆರುದ್ರ ನಕ್ಷತ್ರ ಮಿಥುನ ರಾಶಿ ಅನುಕೂಲ, ಸುಖ, ಅಭಿವೃದ್ಧಿ ಎಲ್ಲವೂ ಕೂಡಿ ಬಂದಿರುವಂಥ ದಿನವಿದು. ಇದು ಸಂಜೆಯವರೆಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಸಂಜೆಯ ನಂತರ ಅನುಕೂಲವೂ ಸುಖವೂ ಕೂಡಿ ಬರುತ್ತದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ ಸಂಜೆಯ ನಂತರವೇ ಅನುಕೂಲವು, ಶತ್ರುನಾಶವೂ ಇದೆ. ಅಲ್ಲಿಯವರೆಗೂ ಪ್ರತ್ಯೇಕ್ತಾರೆ, ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತ ಬರುತ್ತದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಕ್ಷೇಮವಿದೆ, ಅದೇ ಸಮಯದಲ್ಲಿ ಶತ್ರುನಾಶವೂ ಇದೆ. ಆದ್ದರಿಂದ ಈ ದಿನ ಸಂಜೆಯವರೆಗೂ ಶುಭಕರವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ವಿಪತ್ತು ಉಂಟು, ಹುಷಾರಾಗಿರಬೇಕು ಗಾಡಿಗಳಲ್ಲಿ ಸಂಜೆಯವರೆಗೂ. ಸಂಜೆಯ ನಂತರ ಎಲ್ಲವೂ ಸರಿ ಹೋಗುತ್ತದೆ. ಮಕಾ ನಕ್ಷತ್ರ ಸಿಂಹರಾಶಿ ಸಂಪತ್ತಿದೆ.
ಸ್ವಲ್ಪ ಕಾರ್ಯವಿಘ್ನಗಳಿದೆ. ವಿನಾಯಕನ ಪೂಜೆ ಮಾಡಿಕೊಳ್ಳುವಂಥದ್ದೇ ಉತ್ತಮ. ಖಂಡಿತವಾಗಿಯೂ ಗಮನ ಕೊಡಿ. ಯಾಕೆಂತಂದರೆ ಇದರಲ್ಲಿ ಬರುವಂಥ ಕೆಲವು ದೋಷಗಳನ್ನು ಪೂರ್ವಾಷಾಢ ನಕ್ಷತ್ರ ಶುಕ್ರನ ನಕ್ಷತ್ರವಾಗಿ ಶುಭವನ್ನು ಕೊಟ್ಟುಬಿಡುತ್ತದೆ. ನಂತರ ನೋಡುವಂಥದ್ದು ಪುಬ್ಬ ನಕ್ಷತ್ರ ಸಿಂಹರಾಶಿ. ಜನ್ಮತಾರೆಯು ಕಾರ್ಯವಿಘ್ನವು ಸಂಜೆಯವರೆಗೆ ಇದೆ. ಆದರೆ ಸಂಜೆಯ ಮೇಲೆ ಇದೆಲ್ಲ ಅನುಕೂಲಕರವಾಗಿ ಆಗಿಬಿಡುತ್ತದೆ. ಉತ್ತರ ನಕ್ಷತ್ರ ಸಿಂಹರಾಶಿ, ಪರಮಮಿತ್ರಧಾರೆ, ಸ್ವಲ್ಪ ಕಾರ್ಯವಿಘ್ನಗಳು ಇಷ್ಟೆಲ್ಲ ಇದ್ದರೂ ಖಂಡಿತವಾಗಿ ಮಿತ್ರರಿಂದ ಗುರುಗಳ ಆಶೀರ್ವಾದದಿಂದ ಎಲ್ಲ ಕಾರ್ಯಗಳಲ್ಲೂ ಜಯವನ್ನು ಕೊಡುತ್ತದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಸಾಯಂಕಾಲವರೆಗೂ ಪರಮಮಿತ್ರಧಾರೆಯಾಗಿ ಸ್ವಲ್ಪ ರೋಗ ಭಯ ಉಂಟು, ಅದು ಭಯ ಅಷ್ಟೇ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ ಪರಮಮಿತ್ರಧಾರೆ ಅಂತ ಇವತ್ತು ದಿನಪೂರ್ತಿ ಶುಭಕರವಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್ ಉಂಟು, ಆದರೂ ಮಿತ್ರಧಾರೆ ಸಂಜೆಯ ಮೇಲೆ ಚೆನ್ನಾಗಿರುತ್ತದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಸಂಜೆಯ ಮೇಲೆ ಮಿತ್ರಧಾರೆಯು ದ್ರವ್ಯ ಲಾಭವೂ ಉಂಟು. ದ್ರವ್ಯ ಅನ್ನೋದು ಹಣಕಾಸಿಂದ ಹಿಡಿದು ಎಲ್ಲ ವಿಷಯಗಳು ಕೂಡ, ಆದ್ದರಿಂದ ಆ ಸಮಯವೇ ಉತ್ತಮವಾಗಿರೋದು. ಸ್ವಾತಿ ನಕ್ಷತ್ರ ತುಲಾರಾಶಿ, ಅನುಕೂಲವು ದ್ರವ್ಯ ಲಾಭವೂ ಇದೆ ಸಂಜೆಯವರೆಗೂ. ವಿಶಾಖ ನಕ್ಷತ್ರ ತುಲಾರಾಶಿ, ಇದರಲ್ಲಿ ಅನುಕೂಲವು ದ್ರವ್ಯ ಲಾಭವು ಕೂಡಿ ಬರುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಸಂಜೆಯ ಮೇಲೆ ಅನುಕೂಲವಿದೆ, ಆದರೆ ಧನಹಾನಿಯುತ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಮೇಂಟೈನ್ ಮಾಡೋದರಲ್ಲಿ ಗಮನ ಕೊಡಬೇಕು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮವು ಅನುಕೂಲವೂ ಇದೆ ಸಂಜೆಯವರೆಗೂ. ನಂತರ ನೋಡುವಂಥದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಸಂಜೆಯ ಮೇಲೆ ಕ್ಷೇಮವು, ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಗಮನ ಕೊಡಬೇಕು. ಮೂಲ ನಕ್ಷತ್ರ ಧನುಸು ರಾಶಿ, ಸಂಪತ್ತು, ಶರೀರ, ಆರೋಗ್ಯ ಇದೆಲ್ಲ ಅಭಿವೃದ್ಧಿ ಉಂಟು ಸಂಜೆಯವರೆಗೂ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಇದು ಜನ್ಮತಾರೆ. ಯಾಕೆಂತಂದರೆ ಇವತ್ತಿನ ನಕ್ಷತ್ರವೇ ಬಂದಿರೋದರಿಂದ ಜನ್ಮತಾರೆಯಾಗಿದೆ. ನಿಮಗೆ ಆರೋಗ್ಯಕ್ಕೇನು ತೊಂದರೆಗಳಿಲ್ಲ, ಆದರೂ ಎಲ್ಲ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ. ಸಂಜೆಯ ಮೇಲೆ ಶುಭವಾಗಿದೆ, ಆದರೆ ಹಣಕಾಸಿನ ವಿಷಯ ಒಂದನ್ನು ಬಿಟ್ಟರೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಸಂಜೆಯವರೆಗೂ ಪರಮಮಿತ್ರಧಾರೆ, ಶರೀರ ಸುಖವೆಲ್ಲ ಉಂಟು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಪರಮಮಿತ್ರಧಾರೆ, ಸ್ವಲ್ಪ ಧನವ್ಯಯ, ಹಣಕಾಸಿನ ವಿಷಯ ಇಲ್ಲ ಅಂತಂದರೆ ಮಿಕ್ಕದೆಲ್ಲ ಸರಿಯಾಗಿರುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಮಿತ್ರತಾರೆ, ಆದ್ದರಿಂದಾಗಿ ಮಿತ್ರರಿಂದ ಹಿರಿಯರಿಂದಲೂ ಅವರ ಆಶೀರ್ವಾದದಿಂದಲೂ ಎಲ್ಲ ಕಾರ್ಯಗಳು ಶುಭವಾಗಿ ನಡೆಯುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಉಂಟು, ವ್ಯಯವಿದೆ, ಸ್ವಲ್ಪ ಚೇತರಿಸ್ಕೋಬೇಕು, ಆರೋಗ್ಯದಲ್ಲಿ ಗಮನ ಕೊಡಬೇಕು. ಸಂಜೆಯ ಮೇಲೆ ಎಲ್ಲವೂ ಸರಿ ಹೋಗುತ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಜೆಯ ಮೇಲೆ ಅಂದರೆ 5 ಕಾಲ ಮೇಲೆ ಮಿತ್ರಧಾರೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುವಂಥ ಶುಭವಾಗಿದೆ. ಆದರೂ ಹಣಕಾಸಿನ ವಿಷಯ ಎಚ್ಚರ, ಪ್ರತಿಯೊಬ್ಬರಿಗೂ ಅದೇ ರೀತಿಯಲ್ಲೇ. ಶತಭಿಷ ನಕ್ಷತ್ರ ಕುಂಭರಾಶಿ, ಅನುಕೂಲವಿದೆ ಸಂಜೆಯವರೆಗೂ, ಇಷ್ಟಾರ್ಥ ಸಿದ್ಧಿ ಆಗುತ್ತದೆ ಸಂಜೆಯವರೆಗೂ. ನಿಮ್ಮ ಕಾರ್ಯಗಳಲ್ಲಿ ಅನುಕೂಲ ಉಂಟು ಸಂಜೆಯವರೆಗೂ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಸಂಜೆಯ ಮೇಲೆ ಶುಭವಾಗಿದೆ, ಅನುಕೂಲವಾಗಿ ಆಗುತ್ತದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಜೆ 5 ಕಾಲು ಮೇಲೆ ಅನುಕೂಲವು, ಕೆಲಸ ಕಾರ್ಯೆಲ್ಲ ಅಭಿವೃದ್ಧಿ, ಕಾರ್ಯಸಿದ್ಧಿಯೆಲ್ಲ ಉಂಟು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಆರೋಗ್ಯವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯು ಸಂಜೆಯವರೆಗಿದೆ, ಆಮೇಲೆ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ರೇವತಿ ನಕ್ಷತ್ರ ಮೀನರಾಶಿ, ಸಂಜೆಯ ಮೇಲೆ ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯು ಉಂಟಾಗುತ್ತದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.